ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ಪ್ರತ್ಯಯ ಅಂದರೆ ಏನು, ಪ್ರತ್ಯಯದ ವಿಧಗಳಲ್ಲಿ ವಿಭಕ್ತಿ ಪ್ರತ್ಯಯದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಪ್ರತ್ಯಯಗಳ ಎರಡನೇ ವಿಧವಾಗಿರುವಂತಹ ಆಖ್ಯಾತ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಕೃತಿಯ ಮುಂದೆ ಬಂದು ಸೇರುವಂತಹ ಅಕ್ಷರಗಳ ಗುಂಪು ವಾಕ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ಹೊಂದಿಸುತ್ತೆ. ಇದನ್ನು ನಾವು ಪ್ರತ್ಯಯ ಅಂತ ತಿಳ್ಕೊಂಡಿದ್ದೀವಿ. ಈ ಪ್ರತ್ಯಯದಲ್ಲಿ ಹಲವಾರು ವಿಧಗಳು ಬರ್ತವೆ. ನಾವೀಗಾಗಲೇ ವಿಭಕ್ತಿ ಪ್ರತ್ಯಯ ತಿಳ್ಕೊಂಡಿದ್ದೀವಿ. ಇವತ್ತು ಆಖ್ಯಾತ ಪ್ರತ್ಯಯದ ಬಗ್ಗೆ ತಿಳ್ಕೊಬೇಕು. ಆಖ್ಯಾತ ಅಂದರೆ ಕ್ರಿಯಾರೂಪ ಅನ್ನೋ ಅರ್ಥ ಬರುತ್ತೆ. ಆಖ್ಯಾತ ಪದ ಅಂತಂದರೆ ಕ್ರಿಯಾಪದ ಅನ್ನೋ ಅರ್ಥ ಇದೆ. ಕ್ರಿಯಾಪದದ ಕೊನೆಯಲ್ಲಿ ಹತ್ತುವಂತಹ ಪ್ರತ್ಯಯಗಳನ್ನ ನಾವು ಕ್ರಿಯಾ ವಿಭಕ್ತಿ ಅಥವಾ ಆಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ನೋಡಿ, ಒಂದು ವಾಕ್ಯ ಪೂರ್ಣವಾಗಬೇಕು ಅಂತಂದರೆ ಅಲ್ಲಿ ಒಂದು ಕ್ರಿಯಾಪದ ಇರಲೇಬೇಕು. ಆ ಕ್ರಿಯಾಪದದ ಕೊನೆಯಲ್ಲಿ ಏನು ಬರುತ್ತಲ್ಲ ಆ ಪ್ರತ್ಯಯವನ್ನು ನಾವು ಆಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಕ್ರಿಯಾಪದದ ಕೊನೆಯಲ್ಲಿ ಬರುವಂತಹ ಪ್ರತ್ಯಯ. ಇದು ತುಂಬಾ ಈಸಿಯಾಗಿರುವಂಥ ಟಾಪಿಕ್ಕು. ಏಕವಚನ, ಬಹುವಚನ ಹಾಗೆ ಪುರುಷವಾಚಕದ ಬಗ್ಗೆ ಅಧ್ಯಯನ ಮಾಡಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಿರೋದು ಇದು. ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಈ ಆಖ್ಯಾತ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾದಂಥ ಗಮನ ಕೊಟ್ಟು ಕಲ್ತ್ಕೊಳ್ಳಿ. ನಿಜವಾಗ್ಲೂ ಡೆಫಿನೆಟಾಗಿ ಹೇಳ್ತೀನಿ, ಬಂದೇ ಬರುತ್ತೆ. ಓಕೆನಾ? ಸರಿ, ಇವಾಗ ನೀವು ಕ್ರಿಯಾಪದ ಅಂದರೆ ಏನು ಅಂತ ನೆನಪಿಸ್ಕೊಳ್ಳಿ. ಕ್ರಿಯಾಪದದ ಕ್ಲಾಸ್ ಮಾಡೋದ್ನಲ್ಲ, ಅದನ್ನ ಒಂದು ಸ್ವಲ್ಪ ನೆನಪಿಸ್ಕೊಳ್ಳಿ. ಕ್ರಿಯಾಪದದಲ್ಲಿ 3 ಘಟಕಗಳು ಬರ್ತಾವಲ್ವಾ, ನೆನಪಾಗ್ತಾ ಇದೆಯಲ್ವಾ? 3 ಘಟಕಗಳು ಯಾವ್ಯಾವುದು? ಒಂದು ಧಾತು ಬರುತ್ತೆ, ಕಾಲಸೂಚಕ ಪ್ರತ್ಯಯ ಬರುತ್ತೆ, ಕೊನೆಯದಾಗಿ ಇನ್ನೊಂದು ಯಾವುದು ಪ್ರತ್ಯಯ ಬರುತ್ತೆ. ಇವು 3 ಘಟಕಗಳು ಸೇರಿಕೊಂಡು ಒಂದು ಕ್ರಿಯಾಪದ ಆಗುತ್ತೆ. ಅದನ್ನೇ ಇಲ್ಲಿ ಸ್ಲೈಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಕ್ರಿಯಾಪದದಲ್ಲಿ ಮೊದಲಿಗೆ ಬರುವಂತಹ ಘಟಕ ಯಾವುದು? ಧಾತು. ಕ್ರಿಯಾಪದದ ಮೂಲ ರೂಪ ಧಾತು. ನೆಕ್ಸ್ಟು ಕಾಲಸೂಚಕ ಪ್ರತ್ಯಯ ಬರುತ್ತೆ, ಕೊನೆಯಲ್ಲಿ ಆಖ್ಯಾತ ಪ್ರತ್ಯಯ ಬರುತ್ತೆ. ಈ 3 ಒಟ್ಟಿಗೆ ಜೋಡಿಸಿದ್ರೆ ಒಂದು ಕ್ರಿಯಾಪದ ರೂಪುಗೊಳ್ತು. ಆ ಕ್ರಿಯಾಪದದ ಕೊನೆಯಲ್ಲಿ ಬರುವಂತಹ ಪ್ರತ್ಯಯವನ್ನು ನಾವು ಆಖ್ಯಾತ ಪ್ರತ್ಯಯ ಅಂತ ಕರಿತೀವಿ ಅಥವಾ ಕ್ರಿಯಾ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಒಂದು ಹೆಸರಿದೆ. ಏನದು ಅಂತಂದರೆ ಪುರುಷವಾಚಕ ಪ್ರತ್ಯಯ ಅಂತಲೂ ಸಹ ಕರೀತಾರೆ. ಎಷ್ಟು ಹೆಸರಾಯ್ತು ಇವಾಗ? ಆಖ್ಯಾತ ಪ್ರತ್ಯಯ, ಕ್ರಿಯಾ ವಿಭಕ್ತಿಗಳು, ಪುರುಷವಾಚಕ ಪ್ರತ್ಯಯ. ಹಾಗಿದ್ರೆ ಎಷ್ಟು ಪ್ರಕಾರದ ಆಖ್ಯಾತ ಪ್ರತ್ಯಯಗಳಿದ್ದಾವೆ ಅಂತಂದರೆ ಸುಮಾರು ಕನ್ನಡದಲ್ಲಿ 6 ಪ್ರಕಾರದ ಆಖ್ಯಾತ ಪ್ರತ್ಯಯಗಳು ಬರ್ತವೆ. ಇದು ಏಕವಚನ ಮತ್ತು ಬಹುವಚನದಲ್ಲಿ ಎರಡು ಸೇರಿ. ಏಕವಚನದಲ್ಲಿ 3, ಬಹುವಚನದಲ್ಲಿ 3. ಯಾವ್ಯಾವುದು ಅಂತ ಅಂದರೆ ಆನೆ, ಆರೆ, ಈಯೆ, ಈರಿ, ಏನೆ, ಏವೆ. ಇವು ಆಖ್ಯಾತ ಪ್ರತ್ಯಯಗಳು. ಸೆಂಟೆನ್ಸಲ್ಲಿ ತಿಳ್ಕೊಳ್ಳೋದಕ್ಕಿಂತ ಈ ಥರ ಬಿಡಿಯಾಗಿ ತಿಳ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಇದೇ ಥರನೇ ಕೇಳ್ತಾರೆ. ಇದು ನಮ್ಮ ಕನ್ನಡದಲ್ಲಿರುವಂತಹ 6 ರೀತಿಯ ಆಖ್ಯಾತ ಪ್ರತ್ಯಯಗಳು. ಇದೇ ಥರನೇ ನಮ್ಮ ಕೇಶಿರಾಜ ಕೂಡ ಹಳಗನ್ನಡದಲ್ಲಿ 6 ರೀತಿಯ ಆಖ್ಯಾತ ಪ್ರತ್ಯಯಗಳನ್ನ ಹೇಳ್ತಾರೆ. ಅದ್ಯಾವುದು ಅಂದರೆ ಅಂ, ಅರ್, ಐ, ಇರ್, ಎನ್, ಎವು. ಒಂದೆರಡು ಉದಾಹರಣೆಗಳನ್ನ ನೋಡಿದ್ರೆ ಆಖ್ಯಾತ ಪ್ರತ್ಯಯಗಳು ಕ್ರಿಯಾಪದದಲ್ಲಿ ಏನು ಕೆಲಸವನ್ನು ಮಾಡ್ತವೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ಪುರುಷವಾಚಕ ಪ್ರತ್ಯಯ ಅಂತಲೂ ಸಹ ಕರೀತಾರೆ. ಯಾಕೆ ಹೇಳಿ? ಈ ಆಖ್ಯಾತ ಪ್ರತ್ಯಯಗಳು ಬರೋದೇ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಏಕವಚನ ಮತ್ತು ಬಹುವಚನದಲ್ಲಿ ಇದು ಬರ್ತವೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಈ 6 ಆಖ್ಯಾತ ಪ್ರತ್ಯಯಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಾಡು ಅನ್ನೋ ಒಂದು ಧಾತುವನ್ನು ತಗೊಂಡಿದ್ದೀನಿ. ಮಾಡು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಹಾಗೆ ಆಖ್ಯಾತ ಪ್ರತ್ಯಯ ಆನೆ ಸೇರಿ ಮಾಡುತ್ತಾನೆ ಅಂತ ಆಯಿತು. ಇದು ಪ್ರಥಮ ಪುರುಷದ ಏಕವಚನ ರೂಪ. ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ ಮಾಡುತ್ತಾನೆ. ನೆಕ್ಸ್ಟ್ ಇದೇ ಮಾಡು ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಆಖ್ಯಾತ ಪ್ರತ್ಯಯ ಆರೆ ಅಂತ ಸೇರಿದ್ರೆ ಮಾಡುತ್ತಾರೆ ಅಂತ ಆಯಿತು. ಮಾಡು ಪ್ಲಸ್ ಉತ್ತ ಪ್ಲಸ್ ಆರೆ ಮಾಡುತ್ತಾರೆ, ಪ್ರಥಮ ಪುರುಷದ ಬಹುವಚನ ಪ್ರತ್ಯಯ. ನೆಕ್ಸ್ಟ್ ಮಾಡು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಈಯೆ ಅನ್ನೋ ಆಖ್ಯಾತ ಪ್ರತ್ಯಯ ಸೇರಿಬಿಟ್ಟು ಮಾಡುತ್ತೀಯೆ ಅನ್ನೋ ಒಂದು ಕ್ರಿಯಾಪದ ರೂಪುಗೊಳ್ತು. ಇದು ಮಧ್ಯಮ ಪುರುಷದ ಏಕವಚನ ರೂಪ. ಮಾಡು ಪ್ಲಸ್ ಉತ್ತ ಪ್ಲಸ್ ಈಯೆ ಮಾಡುತ್ತೀಯೆ. ನೆಕ್ಸ್ಟ್ ಮಾಡು ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿಕೊಂಡು ಈರಿ ಅನ್ನೋ ಆಖ್ಯಾತ ಪ್ರತ್ಯಯ ಸೇರಿ ಮಾಡುತ್ತೀರಿ. ಮಾಡು ಪ್ಲಸ್ ಉತ್ತ ಪ್ಲಸ್ ಈರಿ ಮಾಡುತ್ತೀರಿ ಅನ್ನೋ ಮಧ್ಯಮ ಪುರುಷದ ಬಹುವಚನ ರೂಪ ಬಂತು. ಈಗ ನಾವು ಪ್ರಥಮ ಪುರುಷ ನೋಡಿದ್ವಿ, ಮಧ್ಯಮ ಪುರುಷದ ನೋಡಿದ್ವಿ. ನೆಕ್ಸ್ಟ್ ಉತ್ತಮ ಪುರುಷ ನೋಡ್ಬೇಕಲ್ವಾ? ಮಾಡು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿಕೊಂಡು ಏನೇ ಅನ್ನೋ ಆಖ್ಯಾತ ಪ್ರತ್ಯಯ ಸೇರಿ ಮಾಡುತ್ತೇನೆ ಅಂತ ಆಯಿತು. ಮಾಡು ಪ್ಲಸ್ ಉತ್ತ ಪ್ಲಸ್ ಏನೇ ಮಾಡುತ್ತೇನೆ, ಉತ್ತಮ ಪುರುಷದ ಏಕವಚನ. ನೆಕ್ಸ್ಟ್ ಮಾಡು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಏವೆ ಅನ್ನೋ ಆಖ್ಯಾತ ಪ್ರತ್ಯಯ ಸೇರಿ ಮಾಡುತ್ತೇವೆ ಅಂತ ಆಯಿತು. ಮಾಡು ಪ್ಲಸ್ ಉತ್ತ ಪ್ಲಸ್ ಏವೆ ಮಾಡುತ್ತೇವೆ, ಉತ್ತಮ ಪುರುಷದ ಬಹುವಚನ ರೂಪ. ಉದಾಹರಣೆಗಳನ್ನ ನೀಟಾಗಿ ನೋಡ್ಕೊಂಡ್ರಿ ಅಲ್ವಾ? ಹಾಗಿದ್ರೆ ಆಖ್ಯಾತ ಪ್ರತ್ಯಯಗಳು ಎಲ್ಲಿ ಕಂಡು ಬರ್ತವೆ ಅಂತ ಅಂದರೆ ಕ್ರಿಯಾಪದದಲ್ಲಿ ಕಂಡು ಬರ್ತವೆ. ಧಾತುಗಳ ಮುಂದೆ ಕಾಲಸೂಚಕ ಪ್ರತ್ಯಯ, ನಂತರದಲ್ಲಿ ಆಖ್ಯಾತ ಪ್ರತ್ಯಯ ಸೇರಿಕೊಂಡು ಕ್ರಿಯಾಪದ ಆಗುತ್ತೆ.
ನಮ್ಮ ಕನ್ನಡದಲ್ಲಿ ಒಟ್ಟು 6 ಆಖ್ಯಾತ ಪ್ರತ್ಯಯಗಳು ಬರ್ತವೆ. ಆನೆ, ಆರೆ, ಈಯೆ, ಈರಿ, ಏನೆ, ಏವೆ. ಇದು ಬಹುವಚನ ಮತ್ತು ಏಕವಚನ ರೂಪದ್ದು. ಆಖ್ಯಾತ ಪ್ರತ್ಯಯಗಳು 6. ಅದೇ ರೀತಿ ಕೇಶಿರಾಜ ಹಳಗನ್ನಡದಲ್ಲೂ ಸಹ 6 ಆಖ್ಯಾತ ಪ್ರತ್ಯಯಗಳನ್ನ ಹೇಳ್ತಾರೆ. ಅರ್, ಐ, ಇರ್, ಎನ್, ಎವು. ಇದು ಕೇಶಿರಾಜ ಹೇಳಿರುವಂತಹ ಹಳಗನ್ನಡದ 6 ಆಖ್ಯಾತ ಪ್ರತ್ಯಯಗಳು. ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ತುಂಬ ಸಲ ಕೇಳಿದ್ದಾರೆ ಆಖ್ಯಾತ ಪ್ರತ್ಯಯಗಳನ್ನ ಗುರುತಿಸಿ ಅಂತ, ಅಥವಾ ಈ ಒಂದು ಪ್ರತ್ಯಯಗಳನ್ನ ಕೊಟ್ಬಿಟ್ಟು ಇದು ಯಾವ ಪ್ರತ್ಯಯ ಅಂತ ಕೇಳ್ತಾರೆ. ಇವಿಷ್ಟು ಆಖ್ಯಾತ ಪ್ರತ್ಯಯದ ಬಗ್ಗೆ ಇರುವಂತಹ ಪ್ರಮುಖವಾದಂಥ ಮಾಹಿತಿ. ಹಿಂದಿನ ಸಂಚಿಕೆಗಳಲ್ಲಿ ವಚನಗಳು ಹಾಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಆದರೆ ಅಲ್ಲಿ ಒಂದು ಟಾಪಿಕ್ನ ಬಿಟ್ಬಿಟ್ಟಿದ್ದೀನಿ. ವಚನ ಪಲ್ಲಟ ಹಾಗೆ ವಿಭಕ್ತಿ ಪಲ್ಲಟದ ಬಗ್ಗೆ ಹೇಳಬೇಕಾಗಿತ್ತು, ಹೇಳಿರಲಿಲ್ಲ. ಹಾಗಾಗಿ ಈ ಒಂದು ಚಿಕ್ಕ ಟಾಪಿಕ್ ಜೊತೆಗೆ ಈ 2 ಟಾಪಿಕ್ನ ಕವರ್ ಮಾಡ್ಕೊಂಡು ಹೋಗೋಣ. ಮೊದಲನೇದಾಗಿ ವಿಭಕ್ತಿ ಪಲ್ಲಟ. ಏನು ಪಲ್ಲಟ ಅಂದರೆ ಸ್ಥಾನ ಬದಲಿಸು ಅನ್ನೋ ಅರ್ಥ ಬರುತ್ತೆ. ನಾವು ಪ್ರತಿನಿತ್ಯ ಮಾತಾಡಬೇಕಾದ್ರೆ ನಾಮ ಪ್ರಕೃತಿಗಳಿಗೆ ಬಳಸುವಂತಹ ವಿಭಕ್ತಿ ಪ್ರತ್ಯಯಗಳು ಒಮ್ಮೊಮ್ಮೆ ಪಲ್ಲಟ ಆಗ್ಬಿಡ್ತೈತೆ. ಅಂದರೆ ಒಂದು ವಿಭಕ್ತಿಯ ಬದಲಾಗಿ ಮತ್ತೊಂದು ವಿಭಕ್ತಿಯನ್ನು ಅಲ್ಲಿ ಉಪಯೋಗಿಸಿ ಮಾತಾಡ್ಬಿಡ್ತೀವಿ. ಇಂಥ ಪ್ರಯೋಗವನ್ನೇ ನಾವು ವಿಭಕ್ತಿ ಪಲ್ಲಟ ಅಂತ ಕರೆಯೋದು. ಇದು ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿ ಮತ್ತೊಂದು ವಿಭಕ್ತಿ ಪ್ರತ್ಯಯ ಬರುವುದನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರಿಬೋದು. ಅರ್ಥ ಆಗ್ತಿದೆ ಅಲ್ವಾ? ನಮ್ಮ ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳು ಬರ್ತವೆ, ಸಂಸ್ಕೃತದಲ್ಲಿ 8 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ಈ ಪ್ರತ್ಯಯಗಳು ಇರೋಂಥ ಜಾಗವನ್ನು ಬಿಟ್ಟು ಅದಲು ಬದಲಾಗ್ತವೆ ಕೆಲವೊಂದು. ಈ ಥರ ಆಗುವಂಥ ಬದಲಾವಣೆಯನ್ನೇ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಯಾವ ಥರ ಅಂತ ಅಂದರೆ, ಉದಾಹರಣೆಗೆ ಒಂದೊಂದು ಸಲ ನಾವು ಮಾತಾಡಬೇಕಾದ್ರೆ ಅಥವಾ ಬರಿಬೇಕಾದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಆಲ್ರೆಡಿ ಒಂದು ವಾಕ್ಯ ಇರುತ್ತೆ. ಅದೇ ವಾಕ್ಯವನ್ನು ನಾವು ಯಾರಿಗಾದ್ರೂ ಹೇಳಬೇಕಾದ್ರೆ ಅಥವಾ ಮತ್ತೆ ನಾವೇ ಬರ್ಕೊಬೇಕಾದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಬಿಟ್ಟು ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ಕೊಂಡ್ಬಿಡ್ತೀವಿ, ಹೌದಲ್ವಾ? ಫಾರ್ ಎಕ್ಸಾಂಪಲ್, ಅವನು ಊರನ್ನು ಸೇರಿದನು. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿರುವಂತಹ ಒಂದು ವಾಕ್ಯ, ಊರನ್ನು ಅನ್ನೋದು. ಆದರೆ ನಾವು ಯಾವ ಥರ ಬರ್ಕೊತೀವಿ? ಅವನು ಊರು ಸೇರಿದನು, ಅವನು ಊರು ಸೇರ್ದ, ಈ ಥರ ಹೇಳ್ತೀವಲ್ಲ. ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಇಲ್ಲಿ ವಿಭಕ್ತಿ ಪಲ್ಲಟ ಮಾತ್ರ ಆಗ್ತಾ ಇದೆಯೇ ಹೊರತು ಅರ್ಥದಲ್ಲಿ, ವಾಕ್ಯದ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ನೋಡಿ ಬೇಕಿದ್ರೆ, ಅವನು ಊರನ್ನು ಸೇರಿದನು, ಅವನು ಎಲ್ಲಿಗೆ ಹೋಗಿ ತಲುಪ್ತಾ? ಊರಿಗೆ ಹೋಗಿ ತಲುಪ್ತಾ ಅನ್ನೋ ಅರ್ಥ. ಎರಡನೇ ಉದಾಹರಣೆ, ಅವನು ಊರು ಸೇರಿದನು, ಇದು ಅದೇ ಅರ್ಥ ಬರ್ತಾ ಇದೆ, ಅವನು ಊರಿಗೆ ಹೋಗಿದ್ದಾನೆ ಅನ್ನೋ ಅರ್ಥ. ಇನ್ನೂ ಒಂದು ಉದಾಹರಣೆ ನೋಡಿ, ದ್ವಿತೀಯದಲ್ಲಿ ಚತುರ್ಥಿ ವಿಭಕ್ತಿ ಪಲ್ಲಟ ಆಗಿರೋದು. ಆಕೆ ಮಗುವನ್ನು ಹೊಡೆದಳು, ಇಲ್ಲಿ ದ್ವಿತೀಯ ವಿಭಕ್ತಿ ಬಂದಿದೆ, ಅನ್ನು ಅನ್ನೋದು, ಮಗುವನ್ನು. ಎರಡನೇ ಉದಾಹರಣೆ, ಆಕೆ ಮಗುವಿಗೆ ಹೊಡೆದಳು. ಯಾರಿಗೆ ಹೊಡಿತಾ ಇರೋದು? ಮಗುವಿಗೆ ಹೊಡಿತಾ ಇದ್ದಾಳು ಅವಳು. ಹೀಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಈ 2 ವಾಕ್ಯವನ್ನು ನೋಡಿ, ಏನಾದರೂ ಅರ್ಥ ಬದಲಾವಣೆ ಆಗ್ತಾ ಇದೆಯಾ? ಇಲ್ಲ. ಯಾರೋ ಒಬ್ಬ ಹೆಂಗಸು ಮಗುವಿಗೆ ಹೊಡಿತಾ ಇದ್ದಾಳೆ ಅಲ್ವಾ? 2 ವಾಕ್ಯದಲ್ಲೂ ಅದೇ ಅರ್ಥ ಬರ್ತಾ ಇದೆ. ಬದಲಾವಣೆ ಆಗಿರೋದೇನು? ಕೇವಲ ವಿಭಕ್ತಿ ಪಲ್ಲಟ ಮಾತ್ರ ಆಗಿದೆ. ಅಲ್ಲಿ ಮಗುವನ್ನು ಅಂತ ಇತ್ತು, ಇಲ್ಲಿ ಮಗುವಿಗೆ ಅಂತ ಆಯಿತು. 2 ಥರನೂ ಬಳಸ್ಕೊಬೋದಲ್ವಾ? ನೆಕ್ಸ್ಟ್ ಉದಾಹರಣೆ ನೋಡಿ, ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಚತುರ್ಥಿ ವಿಭಕ್ತಿ ಪಲ್ಲಟ ಆಗಿರೋದು, ಅಂದರೆ ಚತುರ್ಥಿ ವಿಭಕ್ತಿಯನ್ನು ಬಳಕೆ ಮಾಡಿರೋದು ಅಂತ ಅರ್ಥ. ಮನೆಯ ಯಜಮಾನ, ಇದು ಷಷ್ಠಿ ವಿಭಕ್ತಿ. ಮನೆಯ ಅಂತ ಇದೆಯಲ್ವಾ, ಆ ಅಂತ ಬಂದಿದೆ, ಷಷ್ಠಿ ವಿಭಕ್ತಿ ಪ್ರತ್ಯಯ. ಎರಡನೇ ಉದಾಹರಣೆ, ಮನೆಗೆ ಯಜಮಾನ, ಮನೆಗೆ, ಗೆ ಅಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಈ 2 ವಾಕ್ಯದ ಅರ್ಥ ಬದಲಾಗ್ತಿದೆಯಾ? ಇಲ್ಲ ಅಲ್ವಾ? ಒಂದೇ ಇದೆ. ಅವನು ಯಾರಿಗೆ ಯಜಮಾನ? ಮನೆಗೆ ಯಜಮಾನ, ಮನೆಯ ಯಜಮಾನ, ಒಂದೇ ಅರ್ಥ ಬರ್ತಾ ಇದೆ. ಆದರೆ ಇಲ್ಲಿ ವಿಭಕ್ತಿ ಪಲ್ಲಟ ಆಗಿದೆ ಅಷ್ಟೇ. ವಿಭಕ್ತಿಯ ಹೆಸರು ಬದಲಾವಣೆ ಆಗಿದೆ, ವಾಕ್ಯದ ಅರ್ಥ ಒಂದೇ ಆಗಿದೆ. ಇನ್ನೊಂದಷ್ಟು ಉದಾಹರಣೆ ನೋಡಿ, ಸಪ್ತಮಿಯಲ್ಲಿ ಚತುರ್ಥಿ ಪಲ್ಲಟ ಯಾವ ಥರ ಆಗುತ್ತೆ ಅಂತ. ಹುಡುಗ ಹಳ್ಳದಲ್ಲಿ ಬಿದ್ದನು, ಇದು ಸಪ್ತಮಿ, ಅಲ್ಲಿ ಅಂತ ಬಂದಿದೆ ಅಲ್ವಾ? ಹಳ್ಳದಲ್ಲಿ, ಅಲ್ಲಿ, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇನ್ನೊಂದು ಉದಾಹರಣೆ, ಹುಡುಗ ಹಳ್ಳಕ್ಕೆ ಬಿದ್ದನು. ಹಳ್ಳಕ್ಕೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ, ಕೆ. 2 ಒಂದೇ ಅರ್ಥ ಬರ್ತಿದೆ ಅಲ್ವಾ? ಹುಡುಗ ಹಳ್ಳದಲ್ಲಿ ಬಿದ್ದ, ಹುಡುಗ ಎಲ್ಲಿ ಬಿದ್ದ? ಹಳ್ಳದಲ್ಲಿ ಬಿದ್ದ. ಹುಡುಗ ಹಳ್ಳಕ್ಕೆ ಬಿದ್ದ, ಹುಡುಗ ಎಲ್ಲಿ ಬಿದ್ದ? ಹಳ್ಳಕ್ಕೆ ಬಿದ್ದ, ಹಳ್ಳಕ್ಕೆ ಹೋಗಿ ಬಿದ್ದುಬಿಟ್ಟ, ಈ ಥರ ಅರ್ಥ ಬರುತ್ತಲ್ಲ. 2 ಸೇಮ್ ಅರ್ಥ ಬರ್ತಿದೆ, ಆದರೆ ವಿಭಕ್ತಿ ಪಲ್ಲಟ ಆಗಿದೆ. ನೆಕ್ಸ್ಟು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿ ಪಂಚಮಿ ವಿಭಕ್ತಿ ಪ್ರತ್ಯಯ ಬರೋದು. ಯಾವ ಥರ ಅಂತಂದರೆ, ಅವನಿಂದ ಕೇಡಾಯಿತು, ಅವನ ದೆಸೆಯಿಂದ ಕೇಡಾಯಿತು. ಇಂದ, ಅವನಿಂದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ, ಅವನ ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ. ಈ 2 ವಾಕ್ಯದ ಅರ್ಥ ಒಂದೇನೆ. ಅವನಿಂದ, ಅವನ ಕಾರಣದಿಂದಲೇ ನನಗೆ ಕೆಟ್ಟದಾಯಿತು ಅನ್ನೋ ಅರ್ಥ ಬರ್ತಾ ಇದೆ. ಹಾಗೆ ಇನ್ನೊಂದು ನೋಡಿಬಿಡಿ, ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಬಳಕೆ ಮಾಡೋದು. ಉದಾಹರಣೆಗೆ, ಕೊಡಲಿಯಿಂದ ಕಡಿದನು, ಕೊಡಲಿಯಲ್ಲಿ ಕಡಿದನು. ಮರವನ್ನು ಯಾವುದರಿಂದ ಕಡಿತಾ ಇದ್ದಾನೆ? ಕೊಡಲಿಯಿಂದ ಕಡಿತಾ ಇದ್ದಾನೆ. ಮರವನ್ನು ಯಾವುದರಿಂದ ಕಡಿತಾ ಇದ್ದಾನೆ? ಕೊಡಲಿಯಲ್ಲಿ ಕಡಿತಾ ಇದ್ದಾನೆ. 2 ಒಂದೇ ಅರ್ಥವನ್ನು ಕೊಡ್ತಾ ಇದೆ. ಈ ಥರ ವಿಭಕ್ತಿ ಪ್ರತ್ಯಯಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಂಡ್ರೂ ಸಹ ಅರ್ಥಕ್ಕೆ ಯಾವುದೇ ಧಕ್ಕೆ ಆಗ್ತಾ ಇಲ್ಲ, ಅರ್ಥ ಒಂದೇ ಥರನೇ ಬರ್ತಾ ಇದೆ.
ನೆಕ್ಸ್ಟ್ ಮತ್ತೊಂದು ಸ್ಮಾಲ್ ಟಾಪಿಕ್ಕು ವಚನಗಳಲ್ಲಿ ವಚನ ಪಲ್ಲಟ ಅಂತ ಬರುತ್ತೆ. ಒಂದು ವಚನಕ್ಕೆ ಬದಲಾಗಿ ಮತ್ತೊಂದು ವಚನವನ್ನು ಬಳಸಿದ್ರೆ ಅದನ್ನು ವಚನ ಪಲ್ಲಟ ಅಂತ ಕರೀತಾರೆ. ಯಾವ ಥರ ಇಲ್ಲಿ ವಿಭಕ್ತಿ ಪಲ್ಲಟ ಅಂತ ನೋಡಿದ್ವಲ್ಲ, ಸೇಮ್ ಇಲ್ಲಿ ವಚನ ಪಲ್ಲಟ. ನಮ್ಮ ಕನ್ನಡದಲ್ಲಿ ವಚನ ಅಂತಂದರೆ ಏಕವಚನ ಮತ್ತು ಬಹುವಚನ ಎರಡೇ ವಿಧಗಳು. ಆದರೆ ಸಂಸ್ಕೃತದಲ್ಲಿ 3 ವಿಧಗಳು: ಏಕವಚನ, ದ್ವಿವಚನ, ಬಹುವಚನ. ಹೌದಲ್ವಾ? ಈ ವಚನಗಳೇ ಅದ್ಲು ಬದಲಾಗಿ ಬರುವಂತಹ ಒಂದು ಕ್ರಮವನ್ನು ನಾವು ವಚನ ಪಲ್ಲಟ ಅಂತ ಕರಿತೀವಿ. ಆದರೆ ಇಲ್ಲಿ ಗಮನಿಸಬೇಕು, ವಿಭಕ್ತಿ ಪಲ್ಲಟದಲ್ಲಿ ನಾವು ಯಾವಾಗ ಬೇಕಾದ್ರೂ ಮಾತಾಡುವಂತಹ ಬರದಲ್ಲಿ ಉಪಯೋಗ ಮಾಡಿಬಿಡ್ತೀವಿ. ವಚನ ಪಲ್ಲಟ ಅನ್ನೋದು ಯಾವಾಗೋ ವಿಶೇಷವಾದಂಥ ಸಂದರ್ಭದಲ್ಲಿ ಮಾತ್ರ ನಡೆಯುತ್ತೆ. ಈ ಥರದ್ದು ವಿಶೇಷ ಅಂತಂದರೆ ಬೈ ಮಿಸ್ಟೇಕಾಗಿ ಮಾತಾಡೋದು, ಅಥವಾ ಅಪಹಾಸ್ಯ ಮಾಡೋದಕ್ಕೆ, ಅಥವಾ ಆ ವಸ್ತುವಿನ ಸ್ಥಿತಿ ಎಂಥದ್ದು ಅಂತ ತಿಳ್ಕೊಳ್ದಲೇ ಮಾತಾಡೋವಂಥದ್ದು, ಅಥವಾ ಸಹಜವಾದಂತಹ ಗೌರವ ತೋರಿಸುವಂತಹ ಬರದಲ್ಲಿ ಈ ಥರ ವಚನ ಪಲ್ಲಟವನ್ನು ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್, ವ್ಯಕ್ತಿಗಳ ಗುಂಪು, ಪ್ರಾಣಿಗಳ ಗುಂಪು, ಸಮುದಾಯ ವಾಚಕದಲ್ಲೇ ನೋಡಬೇಕು ಅಲ್ವಾ? ಒಂದು ಸಮುದಾಯ ಅಂತ ನೋಡಬೇಕು, ಟೀಮ್ ಆಗಿ. ಅಂಥ ಸಂದರ್ಭದಲ್ಲಿ ನಾವು ಬಹುವಚನಕ್ಕೆ ಬದಲಾಗಿ ಏಕವಚನದಲ್ಲಿ ನಾವು ಉಪಯೋಗ ಮಾಡ್ತೀವಿ. ಉದಾಹರಣೆಗೆ, ಆನೆ ಬಂದವು ಅಂತ ಹೇಳ್ತೀವಿ. ಬಂದವು ಅಂತಂದರೆ ಅದು ತುಂಬ ಆನೆ ಇರಬೇಕಲ್ವಾ ಅಲ್ಲಿ. ಆದರೆ ಏನು ಮಾಡ್ತೀವಿ, ಒಂದೇ ಒಂದು ಆನೆಗೆ ಬಂದವು ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು, ಕುದುರೆ ನುಗ್ಗಿದವು. ನುಗ್ಗಿದವು ಅಂತಂದರೆ ಅದು ಬಹುವಚನ ಆಗೋಯ್ತು. ಆದರೆ ಇಲ್ಲಿರೋಂಥ ಪ್ರಾಣಿಗಳ ಸಂಖ್ಯೆ ಎಷ್ಟು? 1 ಆನೆ, 1 ಕುದುರೆ. ಇದು ಏಕವಚನ ಅಲ್ವಾ? ಏಕವಚನ ಜೊತೆಗೆ ಬಹುವಚನ ಮ್ಯಾಚ್ ಆಗುತ್ತಾ? ಇಲ್ಲ. ಇದನ್ನೇ ಇಲ್ಲಿ ವಚನ ಪಲ್ಲಟ ಅಂತ ಕರೆಯೋದು. ಆನೆ ಬಂದವು, ಕುದುರೆ ನುಗ್ಗಿದವು. ಮನುಷ್ಯ ಜಾತಿಗೂ ಸಹ ಇದೇ ಥರನೇ ವಚನ ಪಲ್ಲಟವನ್ನು ಮಾಡಿಬಿಡ್ತೀವಿ. ಉದಾಹರಣೆಗೆ, ಜನ ಬಂದಿತ್ತು, ಸಭೆ ಮುಗಿಯಿತು, ಈ ಥರ ಹೇಳ್ತೀವಲ್ಲ. ಇಲ್ಲಿ ಜನ ಅನ್ನೋದು ಒಂದು ಗುಂಪನ್ನು ಹೇಳ್ತಾ ಇದೆ, ಗುಂಪನ್ನು ತೋರಿಸ್ತಾ ಇದೆ. ಸಭೆ ಅನ್ನೋದು ಸಹ ಅದೇ ಥರನೇ ಅಲ್ವಾ? ಒಂದು ಗುಂಪನ್ನು ಸಭೆ ಅಂತ ಕರಿತೀವಿ, ಜನಗಳ ಗುಂಪನ್ನು ಸಭೆ. ಈ ವಾಕ್ಯ ಆರಂಭ ಆಗಿದ್ದು ಬಹುವಚನದಲ್ಲಿ, ಎಂಡ್ ಆಗ್ತಿರೋದು ಏಕವಚನದಲ್ಲಿ. ಮೊದಲನೇದು ಆರಂಭ ಆಗಿದ್ದು ಏಕವಚನದಲ್ಲಿ, ಎಂಡ್ ಆಗ್ತಿದ್ದು ಬಹುವಚನದಲ್ಲಿ. ಇದನ್ನೇ ವಚನ ಪಲ್ಲಟ ಅಂತ ಕರೆಯೋದು. ಮತ್ತು ನಮ್ಗೆ ಯಾರ ಮೇಲಾದರೂ ತುಂಬ ಗೌರವ, ಪ್ರೀತಿ, ಭಕ್ತಿ ಭಾವನೆಗಳಿತ್ತು ಅಂತಂದರೆ ಅವ್ರಿಗೂ ಸಹ ಏಕವಚನ ಇದ್ದರೂ ಕೂಡ ಬಹುವಚನದಲ್ಲೇ ಬಳಕೆ ಮಾಡ್ತೀವಿ ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ನಮ್ಮ ತಾಯಿಯರು, ನಮ್ಮ ಗುರುಗಳು, ಪೂಜ್ಯ ತಂದೆಯವರು, ಈ ಥರ ಹೇಳ್ತೀವಲ್ಲ. ಇರೋದು ಒಬ್ಬನೇ ವ್ಯಕ್ತಿ, ಒಬ್ಬಳೇ ತಾಯಿ, ಒಬ್ಬನೇ ತಂದೆ. ಆದರೂ ಸಹ ಏಕವಚನಕ್ಕೆ ಬದಲಾಗಿ ನಾವು ಬಹುವಚನವನ್ನು ಬಳಕೆ ಮಾಡ್ಕೊತೀವಿ. ಬೇರೆ ಎಲ್ಲೂ ಬೇಡ, ನಾವೇನಾದರೂ ನಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾಗ ಅಲ್ಲಿ ನಮ್ಮ ಟೀಚರ್ ಸಿಕ್ಕಿದಾಗ ನಮ್ಮ ಫ್ರೆಂಡ್ಸ್ಗೆ ಏನಂತ ಇಂಟ್ರೊಡ್ಯೂಸ್ ಮಾಡ್ತೀವಿ? ಇವ್ರು ನಮ್ಮ ಗುರುಗಳು ಅಂತ ಹೇಳ್ತೀವಲ್ಲ. ಇವ್ರು ನಮ್ಮ ಗುರು ಅಂತ ಹೇಳ್ತೀವ? ಇಲ್ಲ, ಇವ್ರು ನಮ್ಮ ಗುರುಗಳು ಅಂತ ಹೇಳ್ತೀವಿ. ಅದು ಬಹುವಚನ. ಇಲ್ಲಿ ಏಕವಚನ ಇದ್ರೂ ಬಹುವಚನ ರೂಪವನ್ನು ಪಡ್ಕೊತಾ ಇದೆ ಅಲ್ವಾ? ಇದನ್ನೇ ವಚನ ಪಲ್ಲಟ ಅಂತ ಕರೀತಾರೆ. ಇದ್ರ ಹೊರತಾಗಿ ಅಪಹಾಸ್ಯ ಮಾಡಬೇಕಾದ್ರೂ ಸಹ ವಚನ ಪಲ್ಲಟ ಆಗುತ್ತೆ. ಯಾವ ಥರ ಅಂತಂದರೆ, ಸ್ವಾಮಿಯವರು ಹೋಗದೇ ಇದ್ದರೆ ಆ ಕೆಲಸ ಕಾರ್ಯ ನಡೆಯೋದೇ ಇಲ್ವೇನೋ, ಮೇಡಮ್ ಅವರು ಮನೆಗೆ ಬರಲೇಬೇಕು ಅಂತ ಏನಿಲ್ಲ. ಈ ಥರ ಕೆಲವೊಂದಿಷ್ಟು ಕುಚೇಷ್ಟೆ ಥರದಲ್ಲಿ ಮಾತಾಡ್ತೀವಿ. ಇಲ್ಲೂ ಬಳಕೆ ಆಗಿರೋದೇನು ಏಕವಚನನೇ, ಆದರೂ ಸಹ ಅದನ್ನು ಬಹುವಚನ ರೂಪದಲ್ಲಿ ಅವನನ್ನು ಚುಡಾಯಿಸೋದಕ್ಕೋಸ್ಕರ ಹೇಳ್ತಿರೋಂಥ ಮಾತುಗಳು ವಚನ ಪಲ್ಲಟ ಆಗಿದೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವಿಷ್ಟು ಇವತ್ತಿನ ಮಾಹಿತಿ. ಮೊದಲಿಗೆ ಆಖ್ಯಾತ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಭಕ್ತಿ ಪಲ್ಲಟ, ನಂತರದಲ್ಲಿ ವಚನ ಪಲ್ಲಟ. ಇವುಗಳ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ಹಂಚ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಪ್ರತ್ಯಯಗಳಲ್ಲಿ 3ನೇ ವಿಧ ಆಗಿರುವಂತಹ ಕೃತ್ ಪ್ರತ್ಯಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕೊಂಡು ಅದ್ರ ಮೂಲಕ ಕೃದಂತಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ ಸ್ನೇಹಿತರೆ? ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.